ಬಂಗಾರ ಪ್ರಿಯರೇ ಎಚ್ಚರ ಎಚ್ಚರ. ಹಳೆ ಒಡವೆ ಕರಗಿಸಿ ಹೊಸ ಡಿಸೈನ್ ಮಾಡಿಸುವ ಮಹಿಳೆಯರೇ ಎಚ್ಚರ. ಹೊಸ ಒಡವೆ ಮಾಡಿಸಲು ಮುಂದಾದ ನೂರಾರು ಮಹಿಳೆಯರಿಗೆ ಕೋಟಿ ಕೋಟಿ ವಂಚಿಸಿ ಸಿನಿಮಾ ಸ್ಟೈಲ್ನಲ್ಲಿ ಅಂಗಡಿ ಮಾಲೀಕ ಎಸ್ಕೇಪ್ ಆಗಿ ಬರೋಬ್ಬರಿ 10 ಕೋಟಿ ರೂಪಾಯಿ ಬೆಲೆ ಬಾಳುವ ಒಡವೆ ದೋಚಿ ಪರಾರಿಯಾಗಿರುವ ಘಟನೆ ಕೋಲಾರ ಜಿಲ್ಲೆ ಮಾಲೂರು ನಗರದಲ್ಲಿ ನಡೆದಿದೆ. ನಗರದ ರಾಮದೇವ್ ಜ್ಯುವೆಲರ್ಸ್ನ ಮಾಲೀಕ ರಾಮ್ ಎಂಬುವವನು ಅಮಾಯಕ ಮಹಿಳೆಯರು, ಕೂಲಿ ಕಾರ್ಮಿಕರು ಹಾಗೂ ರೈತರ 10 ಕೋಟಿ ಬೆಲೆ ಬಾಳುವ ಹಳೆ ಒಡವೆ ದೋಚಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಅಂಗಡಿ ಹಾಗೂ ಮನೆ ಖಾಲಿ ಮಾಡಿಕೊಂಡು ಕುಟುಂಬ ಸಮೇತ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾನೆ. 6 ತಿಂಗಳಿಂದ 180ಕ್ಕೂ ಹೆಚ್ಚು ಮಹಿಳೆಯರಿಂದ ಹಳೆ ಬಂಗಾರ ಸಂಗ್ರಹ ಮಾಡಿ ಕಡಿಮೆ ಬೆಲೆಗೆ ಹೊಸ ಡಿಸೈನ್ನ ಒಡವೆ ಮಾಡಿಸಿಕೊಡುವ ಆಸೆ ಹುಟ್ಟಿಸಿ ಅಮಾಯಕ ಮಹಿಳೆಯರಿಂದ ಒಡವೆ ಸಂಗ್ರಹಿಸಿದ್ದ. ಕಳೆದ 3 ದಿನಗಳಿಂದ ಅಂಗಡಿ ಹಾಗೂ ಮನೆ ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದು, ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆ ತಾಲೂಕು ಅಧ್ಯಕ್ಷ ಶ್ರೀನಿವಾಸ್ ಸಹಾಯದಿಂದ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರಿಂದ ದೂರು ನೀಡಿ ಆರೋಪಿಯನ್ನ ಬಂಧಿಸಿ ಮಹಿಳೆಯರಿಗೆ ಹಣ ಮತ್ತು ಚಿನ್ನವನ್ನ ವಾಪಸ್ ಕೊಡಿಸುವಂತೆ ಒತ್ತಾಯಿಸಿದರು. ಈ ಗುಂಡಾರಾಮ್ ಅಂತ ಹೇಳಿ ಒಬ್ಬ ಸೇಟ್ ಬಂದು 1 ವರ್ಷದ ಹಿಂದೆ ಇಲ್ಲಿ ರಾಮದೇವ್ ಜ್ಯುವೆಲರ್ಸ್ ಅಂತ ಹೇಳಿ ಒಂದು ಒಡವೆ ಅಂಗಡಿ ಮಾಡಿರ್ತಾನೆ. ಆ ಒಡವೆ ಅಂಗಡಿ ಮಾಡಿ ಅವನೇನ್ ಮಾಡಿದ್ದಾನೆ, 185 ಜನದ ಒಂದು ಪಟ್ಟಿ ಮಾಡಿಕೊಂಡು ಅವ್ರದ್ದು ಒಂದು ಗ್ರೂಪ್ ಮಾಡಿದ್ದಾನೆ. ಗ್ರೂಪ್ ಮಾಡಿ ಏನ್ ಮಾಡಿದ್ದಾನೆ, ಎಲ್ಲ ಹೆಣ್ಮಕ್ಳಿಗೂ ಹೊಸ ಒಡವೆ ಮಾಡ್ಕೊಡ್ತೀನಿ, ನಿಮ್ದು ಡಿಸೈನ್ ಚೆನ್ನಾಗಿ ಮಾಡ್ಕೊಡ್ತೀನಿ, ಹಳೆ ಒಡವೆನ ನೀವು ಕೊಡ್ರಿ, ಆದ್ರೆ ನಿಮ್ಗೆ ಏನಾದ್ರು ದುಡ್ಡು ಸಾಕಾಗ್ಲಿಲ್ಲ ಅಂದ್ರೆ ಲೇಟಾಗಿ ಕೊಡಿ ಅಂತ ಹೇಳಿ ಎಲ್ಲ ಹೆಣ್ಮಕ್ಳ ಹತ್ರನೂ ಹೊಸ ಒಡವೆಗಳು, ಹಳೆ ಒಡವೆಗಳನ್ನ ತಗೊಂಡು ಹೊಸ ಒಡವೆ ಮಾಡ್ಕೊಡ್ತೀನಿ ಅಂತ ಇವತ್ತು ನಾಳೆ ಅಂತ ಹೇಳಿ ಅವನು ಯಾಮಾರಿಸಿ ಸಾಕಷ್ಟು ಜನದ ಹತ್ರ ಕೂಡ ಒಡವೆಗಳಿಗೆ ಅಡ ಇಟ್ಟಿರೋ ಕೂಡ ಸುಮಾರು ಜನ ಇದ್ದಾರೆ. ಅವ್ರದ್ದು ಇದೆ. ಮತ್ತೆ ಚೀಟಿಗಳು ಅಂತ ಹೇಳಿ ಏನ್ ಮಾಡಿದ್ದಾನೆ, ಆ ಚೀಟಿಗಳನ್ನು ಕೂಡ ಎತ್ಕೊಂಡು ಸುಮಾರು 8 ರಿಂದ 10 ಕೋಟಿ ದುಡ್ಡನ್ನು ಎತ್ಕೊಂಡು ಊರ್ ಬಿಟ್ಟು ಓಡೋಗಿದ್ದಾನೆ. ಅದರಿಂದ ನಾವು ನೊಂದ ಕುಟುಂಬಗಳ ಪರವಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪೊಲೀಸ್ ಇಲಾಖೆಗೆ ಒಂದು ಮನವಿನ ಕೊಟ್ಟಿದ್ದೀವಿ. ಅವನ್ನ ಕೂಡಲೇ ಬಂಧಿಸಬೇಕು, ಆ ನೊಂದ ಕುಟುಂಬಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛೆಪಡ್ತೀನಿ. 1 ವಾರ ಹಿಂದೆ ಆಗಿದೆ. ಅವನು ಹಾಕ್ಸ್ಕೊಂಡು ಒಂದು 6 ತಿಂಗಳಿಂದಾನು ಗ್ರೂಪ್ ಮಾಡಿ ಈ ತರ ಎಲ್ಲಾನು ಮಾಡ್ಕೊಂಡು 1 ವಾರ ಆಗಿದೆ ಅವನು ಓಡೋಗಿ ಊರು ಬಿಟ್ಟು. ಕೆಲವು ಹೆಣ್ಮಕ್ಳು ಪಾಪ ಮನೆಗಳಲ್ಲಿ ಹೇಳಿ ಐಸಿಎಸ್ಇ ಬೋರ್ಡ್ ಎಕ್ಸಾಮ್ನಲ್ಲಿ ಡಿಸ್ಟಿಂಕ್ಷನ್ ಫಸ್ಟ್ ಕ್ಲಾಸ್ನಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿ 100% ರಿಸಲ್ಟ್ ಪಡೆದು ಜಿಲ್ಲೆಯ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಕೋಲಾರದ ಟಮಕ ಬಳಿ ಇರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ಆಟದ ಮೈದಾನ, ನುರಿತ ಶಿಕ್ಷಕರ ಜೊತೆಗೆ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಶಿಕ್ಷಣದ ಜೊತೆಗೆ ಸ್ಪೋರ್ಟ್ಸ್ನಲ್ಲಿ ಉತ್ತಮ ತರಬೇತಿ ನೀಡಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಕ್ರಿಕೆಟ್ ಹಾಗೂ ಖೋ ಖೋ ಕ್ರೀಡೆಯಲ್ಲಿ ಹಲವು ವಿದ್ಯಾರ್ಥಿಗಳು ಭಾಗವಹಿಸಿ ಅನೇಕ ಪ್ರಶಸ್ತಿ ಪಡೆದಿದ್ದಾರೆ. ಕೆಲವು ಹೆಣ್ಮಕ್ಳು ಮನೆಗಳಲ್ಲಿ ಗೊತ್ತಿಲ್ಲದಿರೋ ಭಯದಿಂದಾನು ಇನ್ನೂ ಮುಚ್ಚಿಕೊಂಡು ಪಾಪ ಆ ಕಡೆ ಈ ಕಡೆ ಇದ್ದಾರೆ. ಇಲ್ಲಿ ಬಂದು ಟಿವಿ ಮುಂದೆ ಗೊತ್ತಾಯ್ತು ಅಂದ್ರೆ ನಮ್ಮ ಮನೆಗಳಲ್ಲಿ ಸುಮ್ಮನೆ ಬಿಡೋದಿಲ್ಲ ಅಂತ ಕೂಡ ಸಾಕಷ್ಟು ಜನ ಹೆಣ್ಮಕ್ಳು ಪಾಪ ಹಿಂದೆ ಇದ್ದಾರೆ. ಬ್ಯಾಕ್ ಗ್ರೌಂಡ್ ಅಂತಂದ್ರೆ ಅವನು ಅಷ್ಟೇನೆ, ಅವನ ಉದ್ದೇಶ ಇಷ್ಟೇ, ಜನರನ್ನ ಯಾಮಾರಿಸ್ಬೇಕು, ಒಡವೆಗಳನ್ನೆಲ್ಲ ಎತ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದಾನೇ ಅವನು 1 ವರ್ಷದ ಹಿಂದೆ ಅಂಗಡಿನ ಮಾಡಿ ಅವನು ಬಂದು ಸುಮಾರು ಒಂದು 15-20 ವರ್ಷಗಳಿಂದ ಸೋಲಂಕಿ ಜ್ಯುವೆಲರ್ಸ್ ಅನ್ನೋ ಒಂದು ಒಡವೆ ಅಂಗಡಿನಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿ ಏನಾಯ್ತೋ ಗೊತ್ತಿಲ್ಲ, ಅಲ್ಲಿಂದ ಕೆಲಸ ಬಿಟ್ಟ ಮೇಲೆ ಅವನೇ ಒಂದು ಅಂಗಡಿಯಿಂದ ತೆರೆದು ಈ ತರ ಒಂದು ಹೆಣ್ಮಕ್ಳಿಗೆ ವಂಚನೆ ಮಾಡಿದ. ಎಲ್ಲರಿಗೂ ರೆಸಿಪ್ಟ್ ಕೊಟ್ಟಿದ್ದಾನೆ. ಅಂದ್ರೆ ಅವನ ಅಂಗಡಿ ಹೆಸರು ಹಾಕಿ ರೆಸಿಪ್ಟ್, ಒರಿಜಿನಲ್ ರೆಸಿಪ್ಟ್ ಯಾವುದು ಕೊಟ್ಟಿಲ್ಲ. ಯಾವುದೋ ಒಂದು ಬಿಲ್ ಬುಕ್ ತಗೊಂಡು ಅದರಲ್ಲಿ ನಾನು ಇಷ್ಟು ಗ್ರಾಮ್ ತಗೊಂಡಿದ್ದೀನಿ ಅಂತ ಹೇಳಿ ಅವನು ರಾಮದೇವ್ ಜ್ಯುವೆಲರ್ಸ್ ಅಂತ ಅವನೇ ಕೈನಲ್ಲಿ ಬರೆದು ಸೈನ್ ಮಾಡಿಕೊಟ್ಟಿದ್ದಾನೆ. ಎಷ್ಟು ಕೆಜಿ ತಗೊಂಡಿದ್ರು ಸರ್? ನಾವು ಕೆಜಿಗಳಂದ್ರೆ ಎಲ್ಲಾನು ಪಟ್ಟಿ ಈಗಾಗಲೇ ಪಟ್ಟಿ ಮಾಡಿಕೊಟ್ಟಿದ್ದೀವಿ. ಒಬ್ಬರು 100 ಗ್ರಾಮ್ ಇದೆ, 80 ಗ್ರಾಮ್ ಇದೆ, 30 ಗ್ರಾಮ್ ಇದೆ, 20 ಗ್ರಾಮ್ ಇದೆ. ಎಷ್ಟು ಗ್ರಾಮು ಅಂತೇಳಿ ನಾವು ಈಗಾಗಲೇ ಪೊಲೀಸ್ ಇಲಾಖೆಗೆ ಪಟ್ಟಿ ಮಾಡಿಕೊಟ್ಟಿದ್ದೀವಿ. 8 ರಿಂದ 10 ಕೋಟಿ ರೂಪಾಯಿ ದುಡ್ಡು. ಅವನ ಮೇಲೆ ಕ್ರಿಮಿನಲ್ ಕೇಸು ಮಾಡಬೇಕು. ಮತ್ತೆ ಇನ್ನೊಂದು ಕುಟುಂಬಗಳಿಗೆ ಅವನ್ನ ಕರ್ಕೊಬಂದು ಅವು ಯಾರ್ಯಾರಿಗೆ ಏನೇನು ಒಡವೆ ಕೊಟ್ಟಿದ್ದಾರೆ ಮತ್ತೆ ಯಾರ್ಯಾರು ಒಡವೆ ಅಡ ಇಟ್ಟಿದ್ದಾರೆ ಆ ಒಡವೆಗಳನ್ನೆಲ್ಲ ಕೊಡುವಂಥ ಕೆಲಸನ ಆಗ್ಬೇಕು. ಅವನು ಈ ತರ ಬಿಲ್ ಕೊಟ್ಟಿದ್ದಾನೆ ಅಷ್ಟೇನೆ, ಅವನ ಅಂಗಡಿ ಬಿಲ್ ಅಂತೂ ಯಾವುದು ಕೊಟ್ಟಿಲ್ಲ. ಕೂಲಿ ಕೆಲಸ ಮಾಡೋರು, ರೈತರೇ ಇದರಲ್ಲಿ ಇರ್ತಕ್ಕಂಥವ್ರು ಎಲ್ಲ ಬಡವರೇನು ಪಾಪ, ಯಾರು ಶ್ರೀಮಂತರು ಯಾರು ಒಡವೆ ಕೊಟ್ಟಿಲ್ಲ. ಏನೋ ಹೊಸ ಡಿಸೈನ್ ಮಾಡ್ತಾನಲ್ಲ ಅನ್ನೋದು ಒಂದು ಆಸೆಗೋಸ್ಕರ ಪಾಪ ಹೆಣ್ಮಕ್ಳು ಕೊಟ್ಬಿಟ್ಟಿದ್ದಾರೆ. ಎಲ್ಲಾನು ಗ್ರೂಪ್ ಮಾಡಿ ಇವನೇ ಆ ಒಡವೆ ಏನಾದ್ರೂ ಒಂದು ಚೈನ್ ತೆಗಿಯೋದಕ್ಕಾಗ್ಲಿ, ಒಂದು ಸಣ್ಣ ಒಂದು ಒಡವೆ ತೆಗಿಯೋಕೆ ಬಂದಾಗೂ ಅವ್ರ ನಂಬರ್ ತಗೊಂಡು ಅವನೇ ಗ್ರೂಪ್ ಮಾಡಿದ್ದಾನೆ. ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಟೋಗಿದ್ದಾನೆ. ಅದಕ್ಕೆ ಈಗ ನಾವು ಏನ್ ಮಾಡಿದೀವಿ ಅಂದ್ರೆ, ಮಾಲೂರಿನಲ್ಲಿ ಇರ್ತಕ್ಕಂಥ ಜ್ಯುವೆಲರ್ಸ್ ಸೇಟುಗಳು ಮತ್ತೆ ಒಡವೆ ಬಟ್ಟೆ ಅಂಗಡಿ ಸೇಟುಗಳು, ಹಾರ್ಡ್ವೇರ್ ಅಂಗಡಿ ಸೇಟುಗಳನ್ನೆಲ್ಲ ಕರೆಸಿ, ನೀವು ಅವ್ರನ್ನ ಕರೆಸಿ, ಅವ್ರಿಗೆ ಗೊತ್ತಿದೆ ಅವನು ಎಲ್ಲಿದ್ದಾನೆ ಏನು ಅನ್ನೋದು ಗೊತ್ತಿದೆ. ಅವನು ಕರೆಸ್ಬೇಕು, ನಮ್ಮ ನೊಂದ ಕುಟುಂಬಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ನಿಮ್ಮ
ಆ ಸೇಟುಗಳ ಅಂಗಡಿಗಳನ್ನ ಮಾಲೂರಿನಲ್ಲಿ ನಾವು ಇಡಕ್ಕೆ ಕೊಡೋದಿಲ್ಲ ಅಂತೇಳಿ ಕೂಡ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ. ಈ ನಾಳೆ ಕೊಡ್ತೀನಿ, ಬರೋ ವಾರ ನೋಡಿ ಈ ಡಿಸೈನ್ ಮಾಡಿಸ್ಕೊ ಬಂದಿದ್ದೆ, ಕೊಟ್ಟಿದ್ದೀನಿ, ಬರೋ ವಾರ ಕೊಡ್ತೀನಿ, ಇದೇ ಥರ ಹೇಳ್ಕೊಂಡು ಯಾಮಾರಿಸಿದ್ದಾನೆ. ಅದು ಹೋಗ್ಬೇಕಾದ ಮುಂಚೆ ಒಂದು 2-3 ದಿನದ ಹಿಂದೆ ಸುಮಾರು ಒಂದು 50-60 ಜನದ ಹತ್ರ ಇನ್ನೂ ಜಾಸ್ತಿ ಮಾಡ್ಕೊಂಡು ಹೊರಟೋಗಿದ್ದಾನೆ. ನಾವು ಅದಕ್ಕೆ ಅವನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕು. ಅವ್ನು ಎಲ್ಲಿದ್ರು ಕೂಡ ಹುಡುಕಿ ಅವನ್ನ ಕರ್ಕೊಬಂದು ನಮ್ಮ ರೈತರಿಗೆಲ್ಲನೂ ಅವನು ಏನೇನು ಒಡವೆ ಕೊಟ್ಟಿದ್ದಾರೆ ಮತ್ತು ಏನೇನು ಒಡವೆ ಅಡ ಇಟ್ಟಿದ್ದಾರೆ, ಅವರು ಯಾರ್ಯಾರು ಮತ್ತು ಚೀಟಿಗಳೇನು ಹಾಕಿದಾರಂತೆ, ಏನು ವರ್ಷಕ್ಕೆ ಒಂದು ಒಡವೆ ಕೊಡ್ತೀನಿ ಅಂತ, ಆ ಚೀಟಿಗಳು ಅವ್ರಿಗೆಲ್ಲರಿಗೂ ಆ ದುಡ್ಡು ಮತ್ತು ಒಡವೆಗಳನ್ನ ಕೊಡಿಸ್ಬೇಕು ಅಂತೇಳಿ ನಾವು ಒಂದು ಮನವಿ ಮಾಡಿ, ಹಳೇದು ಕೊಟ್ಟರು ಸಾಕು ಅವ್ರಿಗೆ. ಇವಾಗ ಅವ್ರು ಏನು ಒಡವೆ ಕೊಟ್ಟಿದ್ದಾರೆ ಅದು ಕೊಟ್ಟರು ನಮ್ಮ ರೈತರು ಎಲ್ಲರೂ ತಗೊಳೋದಕ್ಕೆ ರೆಡಿ ಇದ್ದಾರೆ. ಮತ್ತು ಮಾಲೂರು ತಾಲೂಕಿನಲ್ಲಿ ಹೊರ ರಾಜ್ಯದಿಂದ ಬಂದಕ್ಕಂಥ ಸೇಟುಗಳು ಏನಿದ್ದಾರೆ ಅವರು ಬಂದು ಪ್ರತಿ ಒಂದು ಹಳ್ಳಿನಲ್ಲೂ ಪ್ರತಿ ಹೋಬಳಿನಲ್ಲೂ ನಮ್ಮ ಮಾಲೂರು ನಗರದಲ್ಲಿ ಅತಿ ಹೆಚ್ಚಾಗಿ ಒಂದು ಹಾರ್ಡ್ವೇರ್ ಅಂಗಡಿ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಒಡವೆ ಅಂಗಡಿ ಆಗಿರ್ಬೋದು, ಎಲ್ಲ ಅಂಗಡಿಗಳೂ ಅವ್ರದ್ದೇ ಇದೆ. ನಮ್ಮ ಕನ್ನಡಿಗರದು ಅಂತ ಹೋದಾಗ ಒಂದು ಹಾರ್ಡ್ವೇರ್ ಅಂಗಡಿ ಇಲ್ಲ. ಒಂದೇ ಒಂದು ಮಾಲೂರು ನಗರದಲ್ಲೆಲ್ಲ ಹುಡುಕಿದ್ರೆ ಒಂದೇ ಒಂದು ಬಟ್ಟೆ ಅಂಗಡಿ ಕನ್ನಡಿಗರದು ಅಂತೇಳಿ ಒಂದೇ ಬಟ್ಟೆ ಅಂಗಡಿ ಸಿಗುತ್ತೆ. ಆದ್ದರಿಂದ ಈ ಹೊರ ರಾಜ್ಯದಿಂದ ಬಂತಕ್ಕಂಥ ಏನು ಸೇಟುಗಳಿದ್ದಾರೆ ಅವರು ಬಂದು ನಮ್ಮ ರೈತರನ್ನ ಯಾಮಾರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಒಡವೆ ಅಂಗಡಿನಲ್ಲೂ ಅಷ್ಟೇ ರೈತರಿಗೆ ಅವ್ರು ಹೇಳಿದ್ದೇ ರೇಟು ಅವ್ರಿಗೇನು ಗೊತ್ತಾಗಲ್ಲ ರೈತರಿಗೆ. ಅದನ್ನು ಕೂಡ ಅವರು ಕೊಟ್ಟತಕ್ಕಂಥ ರೇಟನ್ನು ಕೊಟ್ಟು ನಮ್ಮ ರೈತರು ಖರೀದಿ ಮಾಡ್ತಾ ಇದ್ದಾರೆ. ಬಟ್ಟೆ ಅಂಗಡಿಗೆ ಹೋದ್ರು ಅವ್ರು ಹಾಕಿದ್ದೇ ರೇಟು ಫಿಕ್ಸೆಡ್ ರೇಟನ್ನು ಮಾಡಿ ಅವರು ನಮ್ಮ ರೈತರನ್ನ ಯಾಮಾರಿಸ್ತಾ ಇದ್ದಾರೆ. ಹಾರ್ಡ್ವೇರ್ ಅಂಗಡಿನಲ್ಲೂ ಅಷ್ಟೇ ನಮ್ಮ ಕನ್ನಡಿಗರು ಅಂತೇಳಿ ಹಾರ್ಡ್ವೇರ್ ಅಂಗಡಿ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಒಡವೆ ಅಂಗಡಿಗೆ ಬರೋದು ಯಾವುದೂ ಕೂಡ ಇಲ್ಲ. ನಮ್ಮ ಮಾಲೂರಿನಲ್ಲಿ ಒಡವೆ ಅಂಗಡಿ ಅಂತ ಏನಾದರೂ ಕನ್ನಡಿಗರದ ಹುಡುಕಿದ್ರೆ ಒಂದು 5-6 ಅಂಗಡಿ ಸಿಗ್ಬೋದು. ಇನ್ನು ಎಲ್ಲ ಅಂಗಡಿಗಳು ಅವ್ರದ್ದೇ ಇದೆ. ಹಾರ್ಡ್ವೇರ್ ಅಂಗಡಿ ಅಂತೂ ಮಾಲೂರಿನಲ್ಲಿ ಕನ್ನಡಿಗರದ್ದು ಒಂದೇ ಒಂದು ಅಂಗಡಿ ಇಲ್ಲ. ಏನು ಮಾಲೂರು ತಾಲೂಕಲ್ಲಿ ನಮ್ಮ ಬೇರೆ ರಾಜ್ಯದಿಂದ ಬಂತಕ್ಕಂಥ ಹಿಂದಿಯವರು ಅಂದರೆ ಸೇಟುಗಳು ಅಂತ ಅಂದ್ಬಿಟ್ಟು ಏನು ಬಂದು ಹಾರ್ಡ್ವೇರ್ ಅಂಗಡಿ, ಒಡವೆ ಅಂಗಡಿ, ಬಟ್ಟೆ ಅಂಗಡಿ ಮತ್ತು ಇನ್ನೂ ಇತರ ಬೇರೆ ಬೇರೆ ಅಂಗಡಿಗಳನ್ನು ಮಾಡ್ಕೊಂಡಿದ್ದಾರೆ. ಅವರು ನಮ್ಮ ರೈತರಿಗೆ ಯಾಮಾರ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಒಂದು ಒಡವೆ ಅಂಗಡಿ ಮಾಡ್ತಾರೆ, ಒಂದು ಬಟ್ಟೆ ಅಂಗಡಿ ಮಾಡ್ತಾರೆ, ಒಂದು ಹಾರ್ಡ್ವೇರ್ ಅಂಗಡಿ ಮಾಡ್ತಾರೆ. ಅದ್ರಿಗೆ ಒಂದು 5-6 ಜನನ ಆ ಕಡೆಯಿಂದನೇ ಬೇರೆ ರಾಜ್ಯದಿಂದನೇ ಕೆಲಸಕ್ಕೆ ಅಂತೇಳಿ ಕರ್ಕೊಬರ್ತಾರೆ. ಕರ್ಕೊಬಂದು ಅವ್ರಿಗೆ 2 ವರ್ಷ ಆದ ನಂತರ ಆ ಕೆಲಸ ಮಾಡ್ತಕ್ಕಂಥವ್ರಿಗೂ ಪ್ರತಿಯೊಬ್ಬರಿಗೂ ಒಂದೊಂದು ಅಂಗಡಿನ ಮಾಡಿಕೊಟ್ಟು ನಮ್ಮ ನಾಡಿನಲ್ಲಿ ಇರ್ತಕ್ಕಂಥ ನಮ್ಮ ಕನ್ನಡಿಗರಿಗೆ ಇಲ್ಲಿ ಬದುಕೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಅದರಿಂದ ಯಾವುದೇ ಒಂದು ಹಳ್ಳಿನಲ್ಲಾಗಿರ್ಬೋದು, ಒಂದು ಹೋಬಳಿನಲ್ಲಾಗಿರ್ಬೋದು, ನಮ್ಮ ಮಾಲೂರು ನಗರದಲ್ಲೂ ಕೂಡ ಇವತ್ತು ಅತಿ ಹೆಚ್ಚು ಬಟ್ಟೆ ಅಂಗಡಿ, ಒಡವೆ ಅಂಗಡಿ, ಹಾರ್ಡ್ವೇರ್ ಅಂಗಡಿಗಳು ಅವ್ರದ್ದೇ ಆಗಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಒಬ್ಬ ಗುಂಡಾರಾಮ್ ಅಂತ ಒಬ್ಬ ಸೇಟು ಒಂದು ರಾಮದೇವ್ ಜ್ಯುವೆಲರ್ಸ್ ಅಂತ ಒಂದು ಅಂಗಡಿನ 1 ವರ್ಷದ ಹಿಂದೆ ಮಾಡಿರ್ತಾನೆ. ಮಾಡಿ ಅವನೇನು ಮಾಡಿದ್ದಾನಂದರೆ ಹೆಣ್ಮಕ್ಳಿಗೆಲ್ಲನೂ 185 ಜನ ಹೆಣ್ಮಕ್ಳದ್ದು ಒಂದು ಗ್ರೂಪನ್ನು ಮಾಡಿ ಅವ್ರನ್ನೆಲ್ಲರೂ ನಿಮ್ಮ ಹಳೆ ಒಡವೆಗಳನ್ನೆಲ್ಲ ಹಾಕಿ ನಾನು ಹೊಸ ಒಡವೆಗಳನ್ನ ಡಿಸೈನ್ ಮಾಡಿ ಕೊಡ್ತೀನಿ, ದುಡ್ಡು ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಸಾಲಿ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ ಲೇಟಾಗಿ ಕೊಡಿ ಅಂತ ಹೇಳಿ ಅವ್ರನ್ನ ಯಾಮಾರಿಸಿ ಎಲ್ಲರದು ಒಡವೆಗಳನ್ನ ತಗೊಂಡು ಒಂದು 8ರಿಂದ 10 ಕೋಟಿ ಬಾಳ್ತಕ್ಕಂಥ ದುಡ್ಡನ್ನ ಒಡವೆಗಳು ತಗೊಂಡಿದ್ದಾನೆ ಮತ್ತು ದುಡ್ಡು ತಗೊಂಡಿದ್ದಾನೆ. ಮತ್ತು ಚೀಟಿಗಳು ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾನೆ ಆ ಚೀಟಿಗಳನ್ನೆಲ್ಲನೂ ಯಾಮಾರಿಸಿ ಅವನು 1 ವಾರದಿಂದ ಊರ್ಬಿಟ್ಟು ಓಡೋಗಿದ್ದಾನೆ. ಆದ್ದರಿಂದ ಈಗಾಗಲೇ ನಾವೇನು ಮಾಡ್ತಾಯಿದ್ದೀವಿ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವನ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದೀವಿ. ಅವನ ಕಾನೂನು ರೀತಿ ಅವನ ಮೇಲೆ ಕ್ರಮ ತಗೊಂಡ್ಬಿಟ್ಟು ನಮ್ಮ ನೊಂದ ಕುಟುಂಬಗಳಿಗೆ ಎಲ್ರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಮ್ಮ ಪೊಲೀಸ್ ಇಲಾಖೆಯಿಂದ ಇವತ್ತು ನಾವು ಮನವಿ ಕೊಡ್ತಾ ಇದ್ದೀರಿ. ಮತ್ತು ಇಲ್ಲಿ ಹಾರ್ಡ್ವೇರ್ ಅಂಗಡಿಗಳು ಮತ್ತು ಜ್ಯುವೆಲರ್ಸು ಎಲ್ಲ ಸೇಟುಗಳು ಕೂಡ ನಮ್ಮ ಜೊತೆ ಬಂದಿದ್ದಾರೆ. ಅವರು ಕೂಡ ಇದ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಅವನು ಎಲ್ಲಿದ್ದಾನೆ ಏನು ಅಂತೇಳಿ ಅವರು ಕೂಡ ಸಹಕಾರ ಮಾಡಿ ಅವನ್ನ ಕರೆಸ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ನೊಂದ ಕುಟುಂಬಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಅವರಲ್ಲೂ ಸಹ ಮನವಿಯನ್ನು ಮಾಡಿಕೊಟ್ಟು ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ.